ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಟಿವಿ ಭಾರತ್. ನಾನು ಸುನಂದ. ಇತ್ತೀಚೆಗೆ ಕೇಳಿ ಬರುತ್ತಿರುವ ನೇಪಾಳದ ಹೋರಾಟ ಹೆಚ್ಚುತ್ತಲೇ ಇದೆ. ಹೌದು, ನೇಪಾಳಿಗಳ ಆಕ್ರೋಶ ಪ್ರಧಾನಿಯ ಮೇಲೆ ಹಲ್ಲೆ ಮಾಡುವಷ್ಟರ ಮಟ್ಟಿಗೆ ಉಲ್ಬಣಗೊಂಡಿದೆ. ಇದೊಂದು ಯುವಜನತೆಯ ಹೋರಾಟವಾಗಿದೆ. ಯುವಜನತೆಯ ಆಕ್ರೋಶ ನೇಪಾಳದ ಸರ್ಕಾರವನ್ನೇ ಕುಗ್ಗಿಸಿಬಿಟ್ಟಿದೆ. ಇದರ ಇನ್ನಷ್ಟು ಡೀಟೇಲ್ಸ್ ಇಲ್ಲಿದೆ ನೋಡಿ. ಈ ಕ್ಷಣಗಳಲ್ಲಿ ನೇಪಾಳ ದೇಶವು ಇತ್ತೀಚಿನ ಇತಿಹಾಸದಲ್ಲಿಯೇ ಅತ್ಯಂತ ತೀವ್ರವಾದ ಯುವಜನ ಹೋರಾಟವನ್ನು ಎದುರಿಸುತ್ತಿದೆ. ಕಾರಣ ಕೇವಲ ಒಂದು ಸರಳ ನಿರ್ಧಾರವೆಂದರೆ ಅದು ಸಾಮಾಜಿಕ ಮಾಧ್ಯಮ ನಿಷೇಧ. ಆದರೆ ಇದು ಕೇವಲ ಫೇಸ್ಬುಕ್ ಅಥವಾ ವಾಟ್ಸಪ್ ಬಗ್ಗೆ ಅಲ್ಲ, ಇದು ಜನಮಾನಸದ ಆಕ್ರೋಶದ ಕಿಡಿಯಾಗಿ ಹೊರಹೊಮ್ಮಿದೆ. ಎರಡು 2025 ಸೆಪ್ಟೆಂಬರ್ 4ರಂದು ನೇಪಾಳ ಸರ್ಕಾರ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್, ಯೂಟ್ಯೂಬ್, ಟ್ವಿಟ್ಟರ್, ಎಕ್ಸ್ ಸೇರಿದಂತೆ 26 ಪ್ರಮುಖ ಸಾಮಾಜಿಕ ಮಾಧ್ಯಮಗಳನ್ನು ನಿಷೇಧ ಮಾಡಿತು. ಆದರೆ ಟಿಕ್ಟಾಕ್ ಮತ್ತು ವೈಬರ್ಗಳನ್ನು ಮಾತ್ರ ಅನುವು ಮಾಡಿದರು. ಕಾರಣವೇನೆಂದರೆ ಹೇಟ್ ಸ್ಪೀಚ್ ಮತ್ತು ಫೇಕ್ ನ್ಯೂಸ್ಗಳನ್ನು ತಡೆಯುವ ಉದ್ದೇಶ ಎಂದು ಸರ್ಕಾರ ಹೇಳಿತು. ಆದರೆ ಯುವಜನ ಇದನ್ನು ಸ್ವೀಕರಿಸಲಿಲ್ಲ. ಬದಲಿಗೆ ಇದು ಅವರ ಧ್ವನಿಯನ್ನು ಮೌನಗೊಳಿಸಲು ಮಾಡುವ ಪ್ರಯತ್ನವೆಂದು ಅವರು ಭಾವಿಸಿದರು. ಹೆಚ್ಚಾಗಿ ಬಳಕೆಯಲ್ಲಿರುವ ಹ್ಯಾಶ್ಟ್ಯಾಗ್ ಇದರಿಂದ ಯುವಕರು ಭ್ರಷ್ಟಾಚಾರ, ಕುಟುಂಬ ಪಕ್ಷಪಾತ ಅಥವಾ ಬಾಂಧವ್ಯ ಪಕ್ಷಪಾತ ಮತ್ತು ಆರ್ಥಿಕ ಅಸಮಾನತೆಯ ವಿರುದ್ಧ ತಮ್ಮ ಕೋಪವನ್ನು ವ್ಯಕ್ತಪಡಿಸಲು ಪ್ರಾರಂಭ ಮಾಡಿದರು. ರಾಜಕೀಯ ನಾಯಕರ ಮಕ್ಕಳ ರಿಚ್ ಲೈಫ್ ಸ್ಟೈಲ್, ಸಾಮಾನ್ಯ ಜನರ ದುಃಖದ ನಡುವೆ ಇರುವ ವ್ಯತ್ಯಾಸದ ವಿರುದ್ಧ ಹೋರಾಟ ಶುರುವಾಯಿತು. ಸೆಪ್ಟೆಂಬರ್ 6ರಿಂದ 8ರೊಳಗೆ ಪ್ರತಿಭಟನೆಗಳು ಉಲ್ಬಣಗೊಂಡವು. ಪೊಲೀಸರು ಕಬ್ಬಿಣದ ಕೈಯಿಂದ ಜನರನ್ನು ತಡೆಯಲು ಮುಂದಾದರು. ಕೊನೆಗೆ ಅವರು ಕಣ್ಣೀರು ತರಿಸುವ ಅನಿಲ ಅಂದರೆ ಟಿಯರ್ ಗ್ಯಾಸ್, ರಬ್ಬರ್ ಬುಲೆಟ್ ಹಾಗೂ ಲೈವ್ ಬುಲೆಟ್ಗಳನ್ನು ಬಳಸಿದರು. 17ರಿಂದ 22 ಜನ ಯುವ ಪ್ರತಿಭಟನಾಕಾರರು ಮೃತಪಟ್ಟಿದ್ದಾರೆ. ವಿಮಾನ ನಿಲ್ದಾಣದಲ್ಲಿ ಕರ್ಫ್ಯೂ ಹೇರಲ್ಪಟ್ಟಿದೆ. ಇಂಡಿಗೋ, ಫ್ಲೈ ದುಬೈ ಮುಂತಾದ ವಿಮಾನ ಕಂಪನಿಗಳು ನೇಪಾಳಗೆ ಸೇವೆಯನ್ನೇ ಸ್ಥಗಿತಗೊಳಿಸಿದವು. ಸಾಮಾಜಿಕ ಮಾಧ್ಯಮಗಳನ್ನು ನಿಷೇಧಿಸಿದರು. ಟಿಕ್ಟಾಕ್ನಲ್ಲಿ ಜನರು ಡಿಜಿಟಲ್ ಹೋರಾಟವನ್ನು ಮುಂದುವರಿಸಿದ್ದಾರೆ. ಯುವಕರು ಒನ್ ಪೀಸ್ ಎಂಬ ಅನಿಮೆ ಧ್ವಜವನ್ನು ಬಳಸಿದರು. ಇದು ಮುಕ್ತಿಯ ಸಂಕೇತ ಎನ್ನಲಾಗಿದೆ. ಪ್ರಜಾಪ್ರಭುತ್ವದ ಒತ್ತಡ ಎದುರಿಸಲು ಸರ್ಕಾರ ಮುಂದಾಯಿತು. ಸೆಪ್ಟೆಂಬರ್ 9 ಎಲ್ಲ ನಿಷೇಧಿತ ಸಾಮಾಜಿಕ ಮಾಧ್ಯಮಗಳನ್ನು ಪುನಃ ಪ್ರವೇಶ ಮಾಡಲಾಯಿತು. ಅಷ್ಟರಲ್ಲೇ ಪ್ರಧಾನಮಂತ್ರಿಯ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ಆದ್ದರಿಂದ ಪ್ರಧಾನಿ KP ಶರ್ಮಾ ಓಲಿ ರಾಜೀನಾಮೆಯನ್ನು ನೀಡಿದರು. ಸರ್ಕಾರ ಮೃತಗೊಂಡವರ ಕುಟುಂಬಕ್ಕೆ ಪರಿಹಾರವನ್ನು ಘೋಷಣೆ ಮಾಡಿದೆ ಮತ್ತು ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ. ಪೊಲೀಸರ ಕೃತ್ಯಗಳ ತನಿಖೆಗೆ ಸಮಿತಿಯನ್ನು ರಚನೆ ಮಾಡಿ 15 ದಿನಗಳ ಒಳಗೆ ವರದಿಯನ್ನು ನೀಡಲಾಗುತ್ತೆ ಎಂದು ಸರ್ಕಾರ ಹೇಳಿತು. ಆದರೂ ಯುವಜನತೆ ತಾತ್ಕಾಲಿಕ ಸುಧಾರಣೆ ಮಾತ್ರ ಬೇಡ, ರಾಜಕೀಯ ವ್ಯವಸ್ಥೆಯ ಪೂರ್ಣ ಬದಲಾವಣೆ ಅಗತ್ಯವಿದೆ ಎಂದು ಆಗ್ರಹಿಸುತ್ತಿದ್ದಾರೆ. ಈ ಪ್ರತಿಭಟನೆ ಕೇವಲ ಒಂದು ಸರಳ ಹೋರಾಟ ಅಲ್ಲ, ಇದು ಜನಾಂಗೀಯ, ಆರ್ಥಿಕ ಮತ್ತು ರಾಜಕೀಯ ಬದಲಾವಣೆಯ ಮೊಳಕೆ. ಇದರ ತಕ್ಷಣದ ಫಲಿತಾಂಶವೆಂದರೆ ಸಾಮಾಜಿಕ ಮಾಧ್ಯಮ ಪುನಶ್ಚೇತನ, ಪ್ರಧಾನಮಂತ್ರಿಯ ರಾಜೀನಾಮೆ, ಜನತೆಗೆ ಧ್ವನಿ ಕಲ್ಪಿತ ಸ್ಥಳ ಸಿಗುತ್ತಿರುವ ಭರವಸೆ ಎನ್ನಬಹುದು. ಹಾಗಾದರೆ ಮುಂದೇನು ಅನ್ನೋ ಪ್ರಜ್ಞೆ ಹುಟ್ಟಿಕೊಳ್ಳುತ್ತೆ. ರಾಜಕೀಯ ವ್ಯವಸ್ಥೆ ಬದಲಾಗುತ್ತದೆಯೇ ಅಥವಾ ಇದೇ ಚಕ್ರ ಪುನರಾವೃತ್ತಿಯಾಗುತ್ತದೆಯೇ ಎಂಬ ಪ್ರಶ್ನೆ. ಅಂತಿಮವಾಗಿ ಸೆಪ್ಟೆಂಬರ್ 10, 2025ರಂದು ತಾತ್ಕಾಲಿಕವಾಗಿ ಶಾಂತಿ ನಿರ್ಮಾಣವಾಗಿದೆ. ಆದರೆ ಹೋರಾಟವು ಇನ್ನೂ ಕೂಡ ಮುಗಿದಿಲ್ಲ. ಇದು ಪ್ರಾರಂಭವಷ್ಟೇ. ಯುವ ಜನಾಂಗ ಈಗ ತಾವು ಬದಲಾವಣೆ ಮಾಡಲು ಶಕ್ತಿಶಾಲಿಗಳೆಂದು ತೋರಿಸಿದ್ದಾರೆ. ಕೊನೆಗೆ ಉಳಿಯುವ ಪ್ರಶ್ನೆ ಒಂದೇ: ರಾಜಕೀಯ ವ್ಯವಸ್ಥೆ ಆ ಬದಲಾವಣೆಗೆ ಸ್ಪಂದಿಸುತ್ತದೆಯೇ ಎಂಬುದು.